ಗೈಸ್ ನಾವು ಚೆನ್ನಾಗಿ ಪಾರ್ಟಿ ಮಾಡಿದ್ಮೇಲೆ ಹಿಂಗೆ ಮಾಡ್ಕೊಳ್ಳೋದು. ಅಪ್ಪ ಏನ್ ಮ್ಯಾಚ್ ಗುರು ಇದು. ಗೈಸ್ ಗೂಸ್ ಬಂಪ್ಸ್ ನೋಡಿ, ಗೂಸ್ ಬಂಪ್ಸ್. ಮುಂಬೈ ಬಾಯ್ ಬಾಯ್. तेल वगैरह लगा के रेडी हो जाओ. ಗೈಸ್ ಈ ನನ್ನ ಮಗನಿಗೆಲ್ಲ ಮಚ್ಚೆ ಐತೆ ಗೈಸ್. ಇಡೀ ರಾಯ್ಪುರಲ್ಲಿರೋ ಗಲೀಜೆಲ್ಲ ಇದ್ರಲ್ಲೇ ಐತೆ. ಬಾಯ್ ಬಾಯ್ ಮುಂಬೈ. ಬಾಯ್ 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 ಬಾಯ್. ನಾನು ಇವಾಗ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಜೀವನದಲ್ಲಿ ಫಸ್ಟ್ ಟೈಮ್ ಯಾಮಾರ್ಬಿಟ್ಟಿದ್ದೀನಿ ಗೈಸ್. ಯಾವ ರೇಂಜ್ ಯಾಮಾರಿದ್ದೀನಿ ಅಂತ ಹೇಳಿದ್ರೆ, ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಟೈಮು ಬೆಳಿಗ್ಗೆ 5 ಗಂಟೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಲ್ಲ ಮಲಗಿ ಎಲ್ಲ ಬಿಡಿ ಎಲ್ಲ ರೆಡಿಯಾಗಿ ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಯ್ಪುರ್ ಕಡೆಗೆ ನಮ್ಮ ಜರ್ನಿ, ನಮ್ಮ ಪ್ರಯಾಣ ಶುರು ಮಾಡ್ತಾ ಇದ್ದೀನಿ. ಸೊ ನನ್ನ ಡ್ರಾಪ್ ಹಾಕೋಕ್ಕೆ ನಮ್ಮ ಬಾಯ್ಸ್ ಬಂದಿದ್ರು. ಸೊ ನಮ್ಮ ಬಾಯ್ಸ್ ತುಂಬ ದಿನ ಇರಲ್ಲ, ಇವನು ಇನ್ನೊಂದು 20 ದಿವಸ ನಾನು ಯಾರ ಕೈಗೂ ಸಿಗಲ್ಲ, ಅದಕ್ಕೆ ಡ್ರಾಪ್ ಹಾಕ್ಬೋಣ ಅಂತ ಹೇಳ್ಬಿಟ್ಟು ಬಂದವ್ರನ್ನೂ ತೋರಿಸ್ತೀನಿ ನೋಡಿ. ಹೆಂಗೆ ತಿಕ್ಕದ ಪಕ್ಕ ಮಲಗಿದ್ದಾರೆ. ಒಬ್ಬ ಇಲ್ಲಿ ಮಲಗಿದ್ದಾನೆ, ಇನ್ನೊಬ್ಬ ಅಲ್ಲಿ ಮಲಗಿದ್ದಾನೆ. ತೋರಿಸ್ತೀನಿ ಬ್ರೋ. ಬರೋದಾ ಬ್ರೋ? ಥ್ಯಾಂಕ್ ಯು ಫಾರ್ ಡ್ರಾಪಿಂಗ್ ಬ್ರೋ. ಹಿಂಗೆ ನಮ್ಮ ಬಾಯ್ಸು ಡ್ರಾಪ್ ಆಗ್ತೀನಿ ಅಂತ ಬಂದು ಒಬ್ಬ ಅಲ್ಲಿ ಒಬ್ಬ ಇಲ್ಲಿ ಮಲಗಿರೋದು. ಇವ್ರು ನಾನು ನಂಬ್ಕೊಂಬಿಟ್ರೆ ಕ್ಯಾಬ್ನ ಬುಕ್ ಮಾಡಿದವ್ರು ಕ್ಯಾನ್ಸಲ್ ಮಾಡಿದ್ದೀವಿ ಗೈಸ್. ನಾನೊಂದು ನಮ್ಮ ರೆಗ್ಯುಲರ್ ಕ್ಯಾಬ್ ಒಂದಿದೆ, ಅದನ್ನು ಬುಕ್ ಮಾಡಿದ್ದವ್ರು ಕ್ಯಾನ್ಸಲ್ ಮಾಡಿದ್ದೀನಿ, ಬೇಡ ನಾವು ಹೋಗ್ತೀವಿ ಅಂತೇಳಿ. ಇವಾಗ ಮತ್ತೆ ಓಲಾ ಊಬರ್ ಬುಕ್ ಮಾಡಿದ್ದೀವಿ, ಕೆಳಗಡೆ ಹೋಗ್ಬೇಕು. ಬನ್ನಿ ಹೋಗೋಣ ಗೈಸ್. ಆಕಾಶ ನೋಡಿ, ಆಕಾಶ ಏನು ಕಲರ್ ಕಾಣಿಸ್ತಾ ಇದೆ ಸ್ಕೈ. ಓಕೆ ಗೈಸ್, ಅಂತೂ ಇಂತೂ ಏರ್ಪೋರ್ಟ್ ಬಂದು ರೀಚ್ ಆಯಿತು. ಏರ್ಪೋರ್ಟ್ ರೀಚ್ ಆಗೋ ಅಷ್ಟರಲ್ಲಿ ಬೆಳಗ್ಗೆನೇ ಆಗ್ಬಿಟ್ಟಿದೆ. ಏನೋ ಒಂಥರ ಖುಷಿ. ಸನ್ರೈಸ್ ನೋಡ್ತೀವಲ್ಲ, ಬೆಸ್ಟ್ ಮೂಮೆಂಟು. ನಾವು ಫ್ಲೈಟ್ ಟೇಕ್ ಆಫ್ ಆಗೋ ಅಷ್ಟರಲ್ಲಿ ಸನ್ರೈಸ್ ಆಗ್ಬಿಟ್ಟಿರುತ್ತೆ. ಸೊ ಆಲ್ರೆಡಿ ಸಿಕ್ಕಾಪಟ್ಟೆ ಬೆಳಗಾಗ್ಬಿಟ್ಟಿದೆ. ಸೊ ಬನ್ನಿ ನೋಡಿ, ಕೊರೋನಾ ಹೋದ್ರೆ ಒಂದು ಮಾಸ್ಕ್ ಹಾಕೋದು ಮಾತ್ರ ನಿಲ್ಸಿಲ್ಲ. ಕೆಳಗಡೆನೇ ಇಡ್ತಲ್ಲ ಸೂಟ್ ಕೇಸ್ನ, ಯಾಕೆ ಹೇಳಿ ವೀಲ್ ಸಮದೋಯ್ತದೆ ಅಂತ 3 ಲಕ್ಷ ರೂಪಾಯಿ ಸೂಟ್ ಕೇಸ್ ಅದಕ್ಕೆ. ಈಗ ಗೊತ್ತಾಯ್ತು. ಅವ್ನು ಡಿಜಿ ಯಾತ್ರ ಮಾಡಿಲ್ಲ ಗೈಸ್, ಅದಕ್ಕೋಸ್ಕರ ಅವ್ನು ಆ ಕಡೆ ಹೋದ, ನಾನು ಈ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ಮಗ ತೋರಿಸ್ಬಿಟ್ಟು ಹೋಯ್ತಾ ಇರೋದಷ್ಟೇ ಡಿಜಿ ಯಾತ್ರದಲ್ಲಿ. ಅಲ್ಲಿ ಇದೆ ನೋಡಿ. ಹಾಯ್ ಮೇಡಮ್, ನಮಸ್ತೆ, ಆರಾಮ? ಖುಷಿ ಆಯಿತು ಗೈಸ್. ಏರ್ಪೋರ್ಟ್ ಒಳಗಡೆ ಬರ್ತಾ ಇದ್ದಂಗೆ ಇಬ್ಬರು ಸಬ್ಸ್ಕ್ರೈಬರ್ಸ್ ಸಿಕ್ಕೋದಲ್ಲ, ಸೊ ಸ್ವಲ್ಪ ಖುಷಿ ಆಯಿತು. ನಾನಿರೋದು ಸ್ಟಾರ್ಟಿಂಗು 20 ಹತ್ರ, ಕೌಂಟ್ರ್ ನಂಬರ್ 41 ಆನ್ವರ್ಡ್ಸ್ ಅಂತೆ. ಯಪ್ಪ ದೇವರೇ, ಬನ್ನಿ ಹೋಗೋಣ. ಇವನು ಹೊರಗಡೆ ಬಂದೋ ಇಲ್ವೋ ಗೊತ್ತಿಲ್ಲ ಗೈಸ್. ನೋಡಿ ಕರೆಕ್ಟಾಗಿ 15 kg ಪ್ಯಾಕ್ ಮಾಡಿದ್ದೀನಿ. 15.3 ಬಂದೈತೆ. ಜಸ್ಟ್ ಮಿಸ್ಸು, ನಾನು ಲೆಕ್ಕ ಹಾಕಿಲ್ಲ ಏನಿಲ್ಲ, ಹಂಗೆ ಸುಮ್ಮನೆ ರ್ಯಾಂಡಮ್ ಆಗಿ ಪ್ಯಾಕ್ ಮಾಡಿರೋದು. ಇವ್ನು ಹೇಳಿ 15 kg ಇರ್ತೈತೆ ಅಂತ, ಅದು ಎಕ್ಸಾಕ್ಟಾಗಿ 15 kg ಐತೆ. ಓಕೆ. ಆ್ಯಂಡ್ ಈ ಸರಿ ನಮ್ಮ ಸ್ಕೂಟ್ರ್ ತಂದಿಲ್ಲ ಗೈಸ್ ನಾವು. ಯಾಕೆ ಅಂತ ಹೇಳಿದ್ರೆ ಲಾಂಗ್ ಜರ್ನಿ ಅಲ್ವಾ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬಸ್ಸಲ್ಲಿ ಓಡಾಡಬೇಕು ಎಲ್ಲ, ಆಮೇಲೆ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಸರಿ ತಂದಿಲ್ಲ. ಬರೀ ಇದೆ ಚಿಕ್ಕದು, ಇದೊಂದು ಬ್ಯಾಗು, ಅಷ್ಟರಲ್ಲೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಗೈಸ್. ಅಂತೂ ಇಂತೂ ಗೇಟ್ ನಂಬರ್ 28 ಹತ್ರ ಬಂದ್ವಿ. ಇದೆ ನಮ್ಮ ಗೇಟು. ಓಕೆ ಗೈಸ್, ತುಂಬ ಜನ ಬಂದ್ಬಿಡೋರೆ. RCB ಫ್ಯಾನ್ ಆರ್ಮಿ ಅವರೆಲ್ಲ ಇಲ್ಲೇ ಅವರೇ. ಬಟ್ ನಮ್ಮ ಟೀಮ್ RCB ಅವರು ನಾವು ಮುಂಚೆನೇ ಹೋಗ್ಬಿಟ್ಟವ್ರೆ ಎಲ್ಲರೂ. ಸೊ ನಾವೇ ಲೇಟ್ ಅಂದ್ಕೊಂಡೆ. ಸೊ ಬನ್ನಿ ಇವಾಗ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ಟಾರ್ ಬಕ್ಸ್ ಕಡೆ ಹೋಗಿ ಒಂದು ಕಾಪಿ ಹಾಕೊಂಡು ಹೋಗೋಣ ಗೈಸ್. ನಾವು ಚೆನ್ನಾಗಿ ಪಾರ್ಟಿ ಮಾಡಿದ್ಮೇಲೆ ಹಿಂಗೆ ಮಾಡ್ಕೊಳ್ಳೋದು. ನಮ್ಮ ಏರ್ಪೋರ್ಟಲ್ಲಿ ಹಿಂಗೆ ಮಾಡ್ಕೊಂಬಿಟ್ಟು ಹೋಗ್ಲಿ ಬಿಡಿ, ಫ್ಲೈಟ್ ಮಿಸ್ ಆಗೋಯ್ತದೆ ಎದುರೋಣ ಗೈಸ್. ಸ್ಟಾರ್ ಬಕ್ಸಲ್ಲಿ ಪ್ಲೇನ್ ಮಿಲ್ಕ್ ಕೇಳೋದು ಕೊಡ್ತಾ ಇದ್ದಾರೆ. ಇವಾಗ ನೆನೀಸ್ಕೊಂಡು ಏನು ಮಾಡ್ತೀವಿ ನನ್ನ ತೋರಿಸ್ತೀವಿ. ಪ್ಲೇನ್ ಮಿಲ್ಕ್ ಸಿಕ್ತು. ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಸ್ಟಾರ್ ಬಕ್ಸಲ್ಲಿ ಬಿಟ್ಟು ಹಾಲು ಕೊಡ್ತಾರೆ ಅಂತ. ಮೋಸ್ಟ್ಲಿ ಅವರು ಬೇರೆ ಕಾಫಿ ತೊಗೊಂಡಿದ್ದಕ್ಕೇನೋ ಕನ್ಫ್ಯೂಸ್ ಆಗಿ ಕೊಟ್ಟರು, ಏನು ಕತೆ ಅಂತ ಗೊತ್ತಿಲ್ಲ. ಇವನು ಅದಕ್ಕೆ ಇವಾಗ ಹಾರ್ಲಿಕ್ಸ್ ಮಾಡ್ತಾವನೆ, ಸಕ್ಕರೆ ಹಾಕ್ದ. ತೆಗಿಯಪ್ಪ ಹಾರ್ಲಿಕ್ಸ್ ಪ್ಯಾಕೆಟು ನೋಡಿ, ಅಲ್ಲಿಂದ ಹಾರ್ಲಿಕ್ಸ್ ಪ್ಯಾಕೆಟ್ ತಗೊಂಬಂದವನೆ ಇವನು. ಮಗ ಮಾಡೋ ವಯಸ್ಸಲ್ಲಿ ಮಗ ಕುಡಿಯೋ ಹಾರ್ಲಿಕ್ಸ್ ಕುಡಿತಾವನೆ. ರಾಣೆ ಶಿಷ್ಯ ಈ ಥರ ಯಾರು ಮಾಡಿರಲ್ಲ ಕಣಲು. ಸ್ಟಾರ್ ಬಕ್ಸಿಗೆ ಬಂದು ಹಾಲು ಇಸ್ಕೊಂಡು ಹಾರ್ಲಿಕ್ಸ್ ತಂದು ಸಕ್ಕರೆ ಹಾಕ್ಕೊಂಡು ಇನ್ನೊಂದು ಗ್ಲಾಸ್ ಇಸ್ಕೊಂಡು ಆ ಗ್ಲಾಸಲ್ಲಿ ಮಿಕ್ಸಿಂಗ್ ಮಾಡ್ತಾ ಇದೆಯಲ್ಲ ನೀನು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಇವನ್ ಸೀಟ್ ಒಂದು ಕಡೆ, ನನ್ನ ಸೀಟ್ ಒಂದು ಕಡೆ. ನೋಡೋಣ ಬನ್ನಿ
ಯಾವ್ದು ಏನೇನಾಗುತ್ತೋ ಅಂತ ನೋಡಿ ಗೈಸ್. ಟ್ವಿನ್ನಿಂಗ್ ನೋಡಿ ಗೈಸ್, ಅದು ನಮ್ಮ ಸಬ್ಸ್ಕ್ರೈಬರ್ಸು. ಸಿಗೋಣ ರಾಯ್ಪುರಲ್ಲಿ. ಫ್ಲೈಟ್ ಇಳಿದ ತಕ್ಷಣ ಎಲ್ಲ ಒಟ್ಟಿಗೆ. ನೈಸ್ ಟು ಮೀಟ್ ಯು ಬ್ರೋ. ಗೈಸ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನ್ನ ಬ್ಲಾಗ್ಸ್ ನೋಡಿಕೊಂಡು ನಮ್ಮ ಫ್ಲೈಟಲ್ಲೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡು ರಾಯ್ಪುರ್ ಮ್ಯಾಚಿಗೆ ಬರೋದಕ್ಕೋಸ್ಕರ ನನ್ನ ಮೀಟ್ ಮಾಡಿ ಜೈ RCB ಬ್ರೋ ಮೀಟ್ ಮಾಡೋಕ್ಕೋಸ್ಕರ ನನಗೆ ನಮ್ಮ ಅಮ್ಮಂಗೆ ಹ್ಯಾಪಿ ಮದರ್ಸ್ ಡೇ ಸ್ಪೆಷಲ್ ಅಂದ್ಬಿಟ್ಟು ಕೇಕ್ ತಂದು ಕೊಟ್ಟು ಏನೋ ಮೆಸೇಜ್ ಬೇರೆ ಬರ್ತಿದ್ದಾರೆ. ಏನಿದೆ ಮೆಸೇಜ್ ನೋಡೋಣ ಬನ್ನಿ. ಬಟ್ ಅವ್ರು ತೋರಿಸ್ಬಿಡಿ ಅಂತ ಹೇಳಿದ್ದಾರೆ, ನೋಡೋಣ. ರಾಯ್ಪುರಲ್ಲಿ 2 ಪಾಯಿಂಟ್ಸಿಗೆ ರೆಡಿ ಆಗಿಬಿಟ್ಟಿದ್ದೀರಾ ಫುಲ್ಲು? ಅಮ್ಮೈ ಹೊಡಿಬೇಕು ಅಂದಂಗೆ ಆಯ್ತು. ಒಂದು ಸೆಕೆಂಡು ಸಿಗೋಣ ರಾಯ್ಪುರಲ್ಲಿ. ಗೈಸ್ ಒಂದು ಲೆಟ್ರ್ ಕೊಟ್ಟಿದ್ದಾರೆ, ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಂತ ಹೇಳಿದ್ರೆ 2 ಶೀಟ್ ಇದೆ, ಫುಲ್ ಕನ್ನಡದಲ್ಲಿದೆ, ಸಕ್ಕದಾಗಿ ಬರ್ತಿದ್ದಾರೆ. ಆ್ಯಂಡ್ ಇದು ನಮ್ಮ ಅಮ್ಮಂಗೆ ಫೋಟೋ ತೆಗೆದಿದ್ದೀನಿ, ಇವಾಗ ಕಳಿಸ್ತಾ ಇದ್ದೀನಿ. ಮದರ್ಸ್ ಡೇ ಸ್ಪೆಷಲ್ಲು. ನಾನೇ ಇನ್ನೂ ನಮ್ಮ ಅಮ್ಮಂಗೆ ವಿಶ್ ಮಾಡಿಲ್ಲ. ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರು ತೊಗೊಬಂದು ಲೆಟ್ರ್ ಕೊಟ್ಟು ವಿಶ್ ಮಾಡಿದ್ದಾರೆ. ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಎಷ್ಟು ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ನೋಡಿ. ಇದು ನೀಟಾಗಿ ಹಿಂಗೆ ಹಾಕಿ ಟೇಪ್ ಹಾಕಿ ಕೊಟ್ಟಿದ್ರು. ಆ್ಯಂಡ್ ಅದ್ರ ಮೇಲೆ ಇನ್ನೊಂದು ಎನ್ವೆಲಪ್ಪು. ಸೊ ಅದರೊಳಗಡೆ ಒಂದು ಚಿಕ್ಕ ಬುಕ್ ನೋಡಿ. ಆ್ಯಂಡ್ ಈ ಬುಕ್ಕನ್ನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಯಾವ್ಯಾವ ಸಬ್ಸ್ಕ್ರೈಬರ್ಸ್ ಏನೇನು ಗಿಫ್ಟ್ ಕೊಡ್ತಾರೆ ಅದನ್ನು ಇವತ್ತಿಂದ ಬರೆದಿದ್ದೀನಿ. ಇಲ್ಲಿವರೆಗೂ ಬೇಜಾನ್ ಕೊಟ್ಟಿದ್ದಾರೆ, ಬಟ್ ಇವತ್ತಿಂದ ಇದರಿಂದನೇ ಫಸ್ಟ್ ಶುರು ಮಾಡ್ತೀನಿ. ಈ ಬುಕ್ನ ಅದಕ್ಕೆ ಇಟ್ಕೋತೀನಿ. ಸಖತ್ ಕ್ಯೂಟಾಗಿದೆ ಗೈಸ್. ಇದು ಏನು ಅಂತ ಗೊತ್ತಾಗಲಿಲ್ಲ, ಗೂಗಲಲ್ಲಿ ಹಾಕಿ ನೋಡಿದೆ, ಅವಾಗ ಗೊತ್ತಾಯ್ತಿದ್ದು ಟಾರ್ಟ್ ಅಂತೆ. ಇವತ್ತೇ ಕೇಳ್ತಾರೆ ನನ್ನ ಲೈಫಲ್ಲಿ. ಇನ್ನೊಂದೇನೋ ಇದೆ, ಮಫಿನ್ಸು. ನಮ್ಮ ಅಮ್ಮಂಗೆ ಬೇಜಾನ್ ಜನ ಫ್ಯಾನ್ಸ್ ಅಲ್ಲಪ್ಪ ಗೈಸ್. ಈ ನನ್ನ ಮಗನಿಗೆಲ್ಲೋ ಮಚ್ಚೆ ಐತೆ ಗೈಸ್. ಯಾವಾಗಲೂ ಇವನ್ ಪಕ್ಕನೇ ಹುಡುಗಿರು ಕೂತ್ಕೋತಾರೆ. ಸ್ಮೈಲ್ ಬೇರೆ ಕೊಡ್ತಾವೆ ನೋಡಿ. ಗೈಸ್ ಸೀನ್ ಏನು ಹೇಳಿದ್ರೆ, ಒಳ್ಳೆ ನಿದ್ದೆ ಬಂದಿತ್ತು, ಬಿತ್ಕೊಂಡಿದ್ದೆ. ಆ್ಯಂಡ್ ನಮ್ಮ ಹಿಂದೆ ಇರೋರು ಇದ್ದಾರಲ್ಲ ಪುಣ್ಯಾತ್ಮರು, ಬಾಯ್ಸ್ ಫುಲ್ಲು ಎಂತ್ರಲ್ಲಿ ಗೆದ್ದಿರೋದು, EMB ಕಾಂಟೆಸ್ಟಲ್ಲಿ ಗೆದ್ದಿರೋದು. ಅವ್ರು ಗೆದ್ದಿರೋದಕ್ಕೆ ಫ್ಲೈಟು ಸ್ಪಾನ್ಸರು, ಹೋಟ್ಲು ಸ್ಪಾನ್ಸರು, ಹಾಸ್ಪಿಟಾಲಿಟಿ ಟಿಕೆಟ್ ಸ್ಪಾನ್ಸರು. ಗೈಸ್ ನೋಡಿ, ನಮ್ಮದು ಇವ್ರದ್ದು ಪ್ರಾಬ್ಲಮ್ ಏನು ಗೊತ್ತಾ, ಇವರು ಕಾಂಟೆಸ್ಟ್ಗಳನ್ನ ಅಬ್ಸರ್ವ್ ಮಾಡ್ತಾರೆ. ನಾನು ಯಾವಾಗ ಅಬ್ಸರ್ವ್ ಮಾಡಿದೆ, ನಂಗೆ ಅವರು ಅವಾಗಿಂದ ಅವ್ರು ಯಾವಾಗ ಮಿಡ್ಡಿ ಹಾಕೊಂಬರ್ತಾಯಿದ್ರು ಅವಾಗಿಂದ ನಾವು IPL ಶುರು ಆಗೋಕ್ಕಿಂತ ಮುಂಚೆ ಅವ್ರಿಗೆ ಫ್ಯಾನ್ಸು. ಆ್ಯಂಡ್ ಅವ್ರು ಯಾರು ಅಂತ ಹೇಳಿದ್ರೆ, ಇರಿ ಹಂಗೆ ಇರ್ರಿ, ಅಲ್ಲಿ ಹಾಕ್ಲಿಸ್ತಾವ್ರೆ, ಸಾಕಾದಾಗ ಕಾಣಿಸ್ತಾರೆ. ಏನು ಗಾಯ್ಸ್ ಎಲ್ಲ ಇದೇ ಫ್ಲೈಟಲ್ಲಿ ಬಂದವ್ರು. ನಾನು ಇದೇ ಟೈಮ್ಗೆ ನಾನು ಟ್ರಾಲಿ ತಂದಿಲ್ಲ, ಅದೊಂದು ಬೇಜಾರು. ಟ್ರಾಲಿ ತಂದ್ಬಿಟ್ಟಿದ್ರೆ ಎಲ್ಲ ಸುತ್ತಾಡ್ಕೊಂಬರ್ಬೋದಾಯ್ತು. ಹವಾಮಾನ ವರದಿ: ರಾಯ್ಪುರ್ ಲ್ಯಾಂಡ್ ಆಗಿದ ತಕ್ಷಣ ಮುಕ್ಳಾರೆ ಬಿಸಿಲು, ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಬೆಳಗ್ಗೆ 9:40 ಯಾವುದೇ ರೀತಿ ಮಳೆ ಇಲ್ಲ, ಮುಕ್ಳಾರೆ ಬಿಸಿಲು ಮಾತ್ರ ಇದೆ. ಇದೇ ಥರ ಬಿಸಿಲು ಸಂಜೆವರೆಗೂ ಇದ್ರೆ ಸಾಕು. ಮಳೆ ಬರಲಿಲ್ಲ ಅಂದರೆ ಇನ್ನೂ ಒಳ್ಳೆಯದು. ಗೈಸ್ ಡಿಫಿಕಲ್ಟ್ ಜಾಬ್ ಇಸ್ ವೇಟಿಂಗ್ ಫಾರ್ ದಿಸ್ ಲಗೇಜ್. ನಮ್ದು ಅಲ್ಲಿ ಬರ್ತಾ ಇದೆ ಕೆಂಪು, ಎಲ್ಲ ಕೆಂಪು ನಮ್ದು. ಬಂದು ಮನೇಲಿ ರೆಸ್ಟ್ ಮಾಡಿ ಒಂದು ದಿವಸ ಡೈರೆಕ್ಟ್ ಇಲ್ಲಿಗೆ. ಸೇಮ್ ಯುವರ್ ಪ್ಲ್ಯಾನ್ ಆ್ಯಸ್ ಡಿಸ್ಕಸ್ಡ್. ಇವತ್ತು ಮಳೆ ಬರಲಿಲ್ಲ ಅಂದರೆ ಸಾಕು ಮೈನ್. ಅಲ್ಲ, ಅಲ್ಲಿಂದ ಹರ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ಯಪ್ಪ, ವಿಲ್ ವಿನ್ ದಿಸ್ ಮ್ಯಾಚ್, ಡೆಫಿನೆಟ್ಲಿ ವಿಲ್ ವಿನ್ ದಿಸ್ ಮ್ಯಾಚ್. ಗೈಸ್ ನಾವು ಬಂದಿರೋ ಹೋಟೆಲ್ ಯಾವುದು ಅಂತ ಹೇಳಿದ್ರೆ ಇಂಡಿಯನ್ ಹೆರಿಟೇಜ್ ಅಂತ. ಸೊ ಲಾಸ್ಟ್ ಮೂಮೆಂಟಲ್ಲಿ ಯಾವುದೋ ಸಿಕ್ಕಿಂದ ಬುಕ್ ಮಾಡಿದ್ದೀವಿ. ಫುಲ್ ಬರ್ಬಾದಾಗಿರೋ ಕಾರಣ ಲೋಕಲ್ಗೆ ಬಂದ್ಬಿಟ್ಟಿದ್ವಿ. 5 ಸ್ಟಾರ್ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಲೋಕಲ್ಗೆ ಬಂದಿದ್ದೆ. ಗೈಸ್ ಅಂತೂ ಇಂತೂ ಲೋ ಬಜೆಟ್ ಹೋಟ್ಲಿಗೆ ಬಂದು ಪೇ ಮಾಡಿದ್ದು ದುಡ್ಡೆಲ್ಲ ರೀಫಂಡ್ ಇಸ್ಕೊಳ್ಳೋ ಅಷ್ಟರಲ್ಲಿ 2 ಅವರ್ ಆಯಿತು. 2 ಅವರ್ನ ಸಕ್ಸಸ್ಫುಲ್ಲಾಗಿ ವೇಸ್ಟ್ ಮಾಡಿದ್ವಿ. 9:30ಗೆ ಲ್ಯಾಂಡ್ ಆಗಿದ್ದು, 12 ಗಂಟೆ ಆಯಿತು ಅಣ್ಣ. 12 ಗಂಟೆ ಆಯಿತು. 12 ಗಂಟೆವರೆಗೂ ಇದೇ ಕೆಲಸ ಮಾಡ್ತಾಯಿದ್ವಿ. ಸೊ ಅಂತೂ ಇಂತೂ ಆಯಿತು, ಹಿಂಗೋ ಕ್ಯಾನ್ಸಲ್ ಆಯಿತು. ಈ ಹೋಟ್ಲಂತೂ ಆಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತೈತೆ. ಒಂದು ದಿವಸ ಆದರೆ ಅಡ್ಜಸ್ಟ್ ಮಾಡ್ಕೋಬೋದಾಯಿತು. 4 ದಿನ ಅಲ್ವಾ, 4 ದಿನ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಚೆಕ್ಔಟ್ ಮಾಡ್ಕೊಂಡು ಇವಾಗ ನಾವು ಬೇರೆ ಕಡೆ ಹೋಗ್ತಿದ್ವಿ. ಇವಾಗ ನಾವು ಹೋಗ್ತಾ ಇರೋ ಅಷ್ಟೇ ಯಾವುದು ಅಂದರೆ ಹುಕುಮ್, ಟೈಗರ್ ಕಾ ಹುಕುಮ್, ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಫ್ಲೈಟಲ್ಲಿ ನಮ್ಮ ಹಿಂದೆ ಇದ್ದಿದ್ದೊಬ್ರು ಸಬ್ಸ್ಕ್ರೈಬರು ಅದೇ ಹೋಟ್ಲೆ. ಅವ್ರು ಹೇಳಿದ್ರು, ನೀವು ಬಿಡಿ ಇವಾಗೇನು ಫ್ಲೈಟಲ್ಲಿ ಇರ್ತೀರಾ, ಯಾವುದೋ ಒಳ್ಳೆ 5 ಸ್ಟಾರ್ ಹೋಟ್ಲು ಬುಕ್ ಮಾಡಿರ್ತೀರಾ, ಹೋಗಿ ಬಿತ್ಕೋತೀರಾ ಅಂತ. ಅವ್ರು ಯಾವ ಬಾಯಲ್ಲಿ ಹೇಳಿದ್ರು ಗೈಸ್ ಹಂಗೆ ಆಗೋಯ್ತು. ಲಿಟ್ರಲಿ 40,000-45,000 ಸಾವಿರ ಕೊಟ್ಟು ಇವಾಗ ಅಷ್ಟೇ ಬುಕ್ ಮಾಡಿರೋದು. ಆ್ಯಂಡ್ ನೀವೆಲ್ಲ ಅನ್ಕೋತಾ ಇರ್ಬೋದು, ಇವ್ನು ಯಾವ ಕಾರ್ ಓಡಿಸ್ತಾನೆ ರಾಯ್ಪುರಲ್ಲಿ ಅಂತ. ಈ ಕಾರ್ದು ಒಂದು ದೊಡ್ಡ ತಲೆನೋವು. ಯಾರೋ ಒಬ್ರಿಗೆ ಹೇಳಿ, ನನಗೆ ಗೊತ್ತಿರೋ ಫ್ರೆಂಡ್ಗೆ ಹೇಳ್ಬಿಟ್ಟು ರೆಂಟಲ್ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಕೊಡಪ್ಪ ಅಂತ ಹೇಳ್ಬಿಟ್ಟು ರೆಂಟಲ್ಗೆ ಇಸ್ಕೊಂಡ್ವಿ. ನಾನು ಹೇಳಿದ್ದೊಂದು ಕಾರು, ಇವ್ರು ಕಳಿಸಿರೋದೊಂದು ಕಾರು. ಸೊ ಇವಾಗ ಈ ಕಾರ್ನ ಕೊಟ್ಟು ಬೇರೆ ಕಾರ್ ಇಸ್ಕೋಬೇಕು. ಇವಾಗ ಈ ಕಾರ್ ಕೊಡೋಕ್ಕೆ ಅವ್ನು ಆ ಹೋಟ್ಲ್ ಹತ್ರ ಬರೋಕೆ ಹೇಳಿದ್ವಿ. ಕಾರ್ ಅಂತೂ ಅಲ್ಟಿಮೇಟ್ ಗೈಸ್. ನೋಡಿ ಇಡೀ ರಾಯ್ಪುರಲ್ಲಿರೋ ಗಲೀಜೆಲ್ಲ ಇದ್ರಲ್ಲೇ ಇದೆ, ಎಲ್ಲೂ ಹೋಗ್ಲೇಬೇಕಾಗಿಲ್ಲ.
ಅಷ್ಟು ಗಲೀಜಾಗೈತೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಆ್ಯಂಡ್ ಕ್ಯಾಬ್ ಬೇರೆ ಸಿಗಲ್ಲ ಏರ್ಪೋರ್ಟಿಂದ. ಅವ್ನು ನಾನು ಹೇಳಿದ್ನಲ್ಲ ನಮ್ಮ ಸಬ್ಸ್ಕ್ರೈಬರು 2 ಅವರ್ ಬಿಟ್ಕೊಂಡ್ಬಂದವ್ರೆ, ಅದು ಹೋಟ್ಲಿಗೆ ಈ ಹೋಟ್ಲಿಗೆ. ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಇದಿದ್ರೆ ಇನ್ನು 4 ದಿವಸ ಹೆಂಗಿದ್ರು ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಸುತ್ತಾಡ್ಕೊಂಡಿರ್ಬೋದಲ್ಲ ಅಂತೇಳಿ ಇವಾಗ ಕಾರ್ ತೊಗೊಂಡಿರೋದು. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಮಾಲ್ಗೆ ಬಂದಿದ್ವಿ. ಯಾಕೆ ಅಂತ ಹೇಳಿದ್ರೆ ಊಟ ಮಾಡೋಕ್ಕೆ. ಎಷ್ಟು ಶ್ರೀಮಂತರು ಗೊತ್ತಾ, ನಾವು ಕಿತ್ತು ತಿನ್ನೋ ಬಡತನದಿಂದ ಕಿತ್ತು ತಿನ್ನೋ ಶ್ರೀಮಂತರು ಬಂದ್ಬಿಟ್ಟಿದ್ವಿ. ಖಾಲಿ ಹೋಟೆಲ್ ಕಾಫಿ ಕುಡಿಯೋ ಪರಿಸ್ಥಿತಿ. ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ದೀವಿ, ಬರಬೇಕು, ಬರಲಿ ನೋಡೋಣ. ಗೈಸ್, ನಾಷ್ಟಕ್ಕೆ ಬರ್ಗರ್ ತಿಂತಾರೋ ಏಕೈಕ ವ್ಯಕ್ತಿ ನಾನೇ ಅನಿಸ್ತದೆ ನೋಡಿ. ಅದು ಟೈಮ್ ಆಗ್ಬಿಟ್ಟೈತೆ. ಚಿಲ್ಲಿ ಸಾಸ್ ಬೇರೆ ಕೊಟ್ಟವ್ರೆ, ಸಿಕ್ಕಿದ ಪಕ್ಕಿದಲ್ಲ ಹಾಕಿ ಎಣ್ತಾ ಇದ್ದೀನಿ. ಮೆಟ್ ಒನ್ ಮೋರ್ ಇನ್ಫ್ಲುಯೆನ್ಸರ್, ಒನ್ ಮೋರ್ ಯೂಟ್ಯೂಬರ್, ವೈಭವ್ ಪಾಟೀಲ್ ಅಂತೆ. ನೈಸ್ ಮೀಟಿಂಗ್ ಯು ಬ್ರೋ. ದಿಸ್ ಸುಜಿತ್ ಹಿಯರ್, SUJEE, ದಟ್ಸ್ ದ ಒನ್. ಗೈಸ್, ಆ ಗಾಡಿ ಕೊಟ್ಟು ಈ ಗಾಡಿ ಇಸ್ಕೊತಾ ಇದ್ದೀನಿ. ಇದು ಹೊಸ ವರ್ಣ ನೋಡಿ, ಇನ್ನು ಸೀಟ್ ಕವರ್ಗಳು ಬಿಚ್ಚಿಲ್ಲ, ಹೊಸ ವರ್ಣ ಅದು. ಗೈಸ್, ನಾವು ಬಂದಿರೋ ಹೋಟೆಲ್ ಯಾವುದು ಅಂತ ಹೇಳಿದ್ರೆ ಹುಕುಮ್, ಟೈಗರ್ ಕಾ ಹುಕುಮ್, ಲಲಿತ್ ಮಹಲ್ಗೆ. ಸೊ ಬನ್ನಿ, ಹಿಂಗಿದೆ ನೋಡಿ ಲಲಿತ್ ಮಹಲ್ ಅಲ್ವಾ, ಕ್ರೇಜಿ ಐತೆ. ಗೈಸ್, ಫೈನಲಿ ಬಂದು ರೀಚ್ ಆದ್ವಿ. ಎಲ್ಲ ಓಕೆ. ಈ ಕಾರ್ ಯಾವ ರೇಂಜ್ ಗಲೀಜಾಗೈತೆ ನೋಡಿ. ಏನು ಇದು ಆಫ್ ರೋಡಿಂಗ್ ಮಾಡೋನು ಏನು ಮಾಡೋನು ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾರ್ ಮಾತ್ರ ಹೆವಿ ಗಲೀಜಾಗೈತೆ. ನನ್ನ ಪ್ರಕಾರ ಫ್ರಂಟ್ ಟೈರ್ ಕೂಡ ಪಂಚರ್ ಆಗೈತೆ. ಎಲ್ಲ ಏರ್ ಹಾಕ್ಸಿದೆ, ಪೆಟ್ರೋಲ್ ಹಾಕ್ಸಿದೆ, ಎಲ್ಲ ಹಾಕ್ಸಿದೆ, ಬಟ್ ಫ್ರಂಟ್ ಟೈರ್ ಏನೋ ಪಂಚರ್ ಆಗಿರೋ ಕಾಣಿಸ್ತೈತೆ. ಸೊ ಇವಾಗ ಚೆಕ್ ಇನ್ ಆಗೋ ಸಮಯ. ಸೊ ಇದು ಹಳೇ ಹೋಟ್ಲು, 5 ಸ್ಟಾರ್ ಥರ ಇದೆ, ಬಟ್ 5 ಸ್ಟಾರ್ ಅಲ್ಲ ಅನ್ಕೋತೀನಿ. 5 ಸ್ಟಾರೇ, ಬಟ್ ಇವಾಗ ಹಳೇದಾಗ್ಬಿಟ್ಟೈತೆ. ನೋಡೋಣ ಬನ್ನಿ. ಬಟ್ ಆದರೂ ಇಲ್ಲಿಗೆ ಎಷ್ಟು ಕಾಸ್ಟ್ಲಿ ಗೊತ್ತಾ ಗೈಸ್, 4 ದಿವಸಕ್ಕೆ 40,000ನೋ 44,000ನೋ ಕೊಟ್ಟಿರೋದು ಇಲ್ಲಿಗೆ. ಗೈಸ್ ನೋಡಿ, ಇವಾಗ ಚೆಕ್ ಇನ್ ಆಗಿ ರೂಮ್ಗೆ ಹೋಗೋ ಸಮಯ. ರೂಮ್ ಹೆಂಗಿದೆ ನೋಡೋಣ ಬನ್ನಿ. 227 ಯಾವ ಕಡೆನೋ 227 ಅಲ್ಲ 223 ಬಂದ್ವಿ ನೋಡಿ. ಬನ್ನಿ, ರೂಮ್ ಯಾವ ಥರ ಇದೆ ನೋಡೋಣ, ಹೆಂಗಿದೆ ನೋಡೋಣ ಬನ್ನಿ. ಓಕೆ. ಚಿಕ್ಕದೆ ಮಚ್ಚಾ, ಚಿಕ್ಕದೆ. ಇದಕ್ಕೆ 40,000 ಕೊಟ್ಬಿಟ್ವೇನೋ. ಗೈಸ್, ಜೀವನದಲ್ಲಿ ಫಸ್ಟ್ ಟೈಮ್ ಯಾಮಾರ್ಬಿಟ್ಟಿದ್ದೀನಿ ಗೈಸ್. ಯಾವ ರೇಂಜ್ಗೆ ಯಾಮಾರಿದ್ದೀನಿ ಅಂತ ಹೇಳಿದ್ರೆ, ವ್ಯೂ ಅಂತೂ ಅಲ್ಟಿಮೇಟ್ ಆಗಿದೆ. ವ್ಯೂ ತೋರಿಸ್ತೀನಿ ನೋಡಿ. ನಿನ್ನ ಹುಡುಕ್ತಾನೆ. ವಾ, ಹೆಂಗಿದೆ ವ್ಯೂ, ಹೆಂಗಿದೆ ವ್ಯೂ. ಮಕ್ಕರ್ಗೆ ಮಕ್ಕರು ಗೈಸ್, ಇದು ಮಕ್ಕರ್ಗೆ ಮಕ್ಕರು. 40,000 ಕೊಟ್ಟು ರೂಮ್ ಬುಕ್ ಮಾಡ್ಬಿಟ್ಟಿದ್ದೀವಿ. ಬೇಜಾರಾಗ್ತಾಯಿತ್ತು ಗೈಸ್. ಇದೊಂದೇ ಏನಿಲ್ಲ, ಇಷ್ಟೇ ರೂಮು, ಇಷ್ಟಕ್ಕೆ 40,000 ನೋಡಿ. ಹಿಂಗಿದೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಒಂದೊಂದ್ಸರಿ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ವ ಮಚ್ಚ. ನೆಟ್ವರ್ಕು ಬರಲ್ಲ ಗೈಸ್ ಇಲ್ಲಿ. ನೆಟ್ವರ್ಕ್ ಆದ್ರೂ ಬಂದಿದ್ರೆ ಖುಷಿ ಆಗ್ತಾಯಿತ್ತು, ನೆಟ್ವರ್ಕ್ ಬರಲ್ಲ, ಅದೊಂದು ತಲೆನೋವು. ಗೈಸ್, ನಮ್ಮ ಹುಡುಗ ಬರ್ತೀನಿ ಅಂತ ಎಕ್ಸ್ಟ್ರಾ ಬೆಡ್ ಹಾಕ್ಸ್ತಾ ಇದ್ರೆ, ಎಕ್ಸ್ಟ್ರಾ ಬೆಡ್ ಯಾವ ತಗೋ ಬಂದವ್ರು ನೋಡಿ. ಇದು ನಮ್ಮ ಏರಿಯಾದಲ್ಲಿ ಐತಲ್ಲ, ಅದು ಅವರೇ ಚೆನ್ನಾಗಿ ಆಗ್ತಾರೆ ಕಣೋ. ಇದನ್ನ ಎಕ್ಸ್ಟ್ರಾ ಬೆಡ್ ತಗೊಂಡ್ಬಂದವ್ರು ಹಾಗಾಗ್ಲವ್ರು ನೋಡಿ ಬೈದಿದ್ದಕ್ಕೆ. ಇವ್ರು ಮಡಿಕೊಂಡು ಆಗ್ತಾ ಇಲ್ಲ ಗೈಸ್. ಇವರು ರುಬ್ಬೇಕು, ಇವ್ರಿಗೆ ಇವತ್ತು ರುಬ್ದೇ ಬಿಡಲ್ಲ. ಜಗಳ ಆಡಿ ಬೇರೆ ರೂಮ್ ಕರ್ಕೊಂಬಂದಿದ್ದೀವಿ ಇವಾಗ. ಸೇಮೇನಾ? ಇಲ್ಲ, ಫ್ರಂಟಲ್ಲಿ ಒಂದು ವ್ಯೂ ಐತಲ್ಲ ಅಟ್ಲೀಸ್ಟ್. ಬೇಡ ಇದು ಗೈಸ್, ಏನು ಇಲ್ಲ ಗೈಸ್ ಇದರಲ್ಲಿ. ಗೈಸ್, ನಮ್ಮ ಹೋಟ್ಲಲ್ಲಿ ಲಾನ್ ಎಷ್ಟು ದೊಡ್ಡದಾಗೈತೆ ಗೊತ್ತಾ. ಲಿಟ್ರಲಿ ಯಾವುದೋ ಗ್ರೌಂಡ್ ಇದ್ದಂಗೆ ಐತೆ, ಕ್ರಿಕೆಟ್ ಗ್ರೌಂಡ್ ಇದ್ದಂಗೆ ನೋಡಿ. ಎಷ್ಟು ದೊಡ್ಡ ಲಾನು. ಕ್ರೇಜಿ ಆಗೈತಲ್ಲ. ವಾ, ಇದು ಕನ್ವೆನ್ಷನ್ ಸೆಂಟರು, ಮದುವೆ ಮಾಡೋಕ್ಕೆಲ್ಲ ಮಾಡಿಸಿದ ಜಾಗ. ಆ್ಯಂಡ್ ಬಿಲ್ಡಿಂಗು ಅಷ್ಟೇ ಗೈಸ್, ಏನೋ ಕನ್ಸ್ಟ್ರಕ್ಷನ್ ಆಗ್ತಾಯಿದಂತೆ. ಸೊ ಎಲ್ಲ ರಿನೋವೇಷನ್ ಮಾಡ್ತಾಯಿದ್ದಾರೆ. ಇದು ಮೋಸ್ಟ್ಲಿ ಹಳೇ ಪ್ರಾಪರ್ಟಿ, ಜಮಾನದ ಪ್ರಾಪರ್ಟಿ. ಇವಾಗೇನೋ ರಿನೋವೇಷನ್ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಸೊ ಇವಾಗ ನಮಗೆ ಫಸ್ಟ್ ಕೊಟ್ಟಿದ್ದು ಡ್ಯೂಲೆಕ್ಸ್ ರೂಮ್ ಚೆನ್ನಾಗಿಲ್ಲ ಅಂತೇಳಿ ನಾವು MDಗೆ ಹೋಗಿ ಕಂಪ್ಲೇಂಟ್ ಮಾಡಿಬಿಟ್ವಿ ನಾವು. ಸೊ ಇವಾಗ ಅವರು ತಲೆ ಕೆಡಿಸ್ಕೊಬೇಡಿ, ನಿಮಗೋಸ್ಕರ ಫ್ರೀಯಾಗಿ ಜೂನಿಯರ್ ಸೂಟ್ ಅಪ್ಗ್ರೇಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ವೆಯ್ಟಿಂಗು. ಜೂನಿಯರ್ ಸೂಟ್ ಅಪ್ಗ್ರೇಡ್ ಮಾಡ್ತಾಯಿದ್ದಾರೆ. ಅಪ್ಗ್ರೇಡ್ ಮಾಡಿದ ತಕ್ಷಣ ನಮ್ಮ ರೂಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇವಾಗ ನಮಗೆ ಕೊಡ್ತಾ ಇರೋ ರೂಮು ನಾವೇನು ಪೇ ಮಾಡಿದ್ದೀವಲ್ಲ ಅದಕ್ಕೂ ಡಬಲ್ಲು. ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತೇಳಿ. ಬರೋ. ಆ ಬೋನ್ಸಾಯಿ ಗಿಡ ಏನು ಮಸ್ತಾಗಿದೆ ಅಲ್ಲ, ಬೋನ್ಸಾಯಿ ತಾನೇ ಅದು, ಬೋನ್ಸಾಯಿ ಅದು. ಆ್ಯಂಡ್ ಇಲ್ಲೊಂದು ಗಾಡಿ ಬೇರೆ ಇದೆ. ಗಾಡಿ ನೋಡಿ ಯಾವ ಥರ ಇದೆ, ಬಗ್ಗಿ ಇದು ಇಂಜಿನ್ದೆ ಗೈಸ್, ಬ್ಯಾಟ್ರಿದಲ್ಲ ಇದು ನನ್ನ ಪ್ರಕಾರ. ಸ್ವಾಗತ ಸುಸ್ವಾಗತ ಗೈಸ್. ಇವಾಗ ಅಲ್ಲಿಂದ ಯಾವ ರೂಮ್ ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ. 315 ಜೂನಿಯರ್ ಸೂಟ್ ಕೊಟ್ಟಿದ್ದಾರೆ. ಸೊ ಇದು ಯಾವ ಥರ ಇದೆ ನೋಡೋಣ ಬನ್ನಿ. ಓಕೆ, ಇದು ಚೆನ್ನಾಗೈತೆ, ದೊಡ್ಡ ಮಟ್ಟದಲ್ಲಿ ಐತೆ ಇದು. ಓಕೆ ಗೈಸ್, ಇವಾಗ ರೂಮ್ ಟೂರ್ ಮಾಡೋ ಸಮಯ. ನಮಗೆ ಕೊಟ್ಟಿರೋದು ಯಾವುದು ಅಂತ ಹೇಳಿದ್ರೆ ಜೂನಿಯರ್ ಸೂಟ್. ಸೊ ಇದು 315 ರೂಮ್ ನಂಬರು. ಸೊ ಎಂಟ್ರಿ ಆಗ್ತಾ ಇದ್ದಂಗೆ ಬಾಕ್ಲು ಯಾಕೆ ಓಪನ್ ಆಗಿಟ್ಟಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನಾನು ATM ಕಾರ್ಡ್ ಹಾಕಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಒಂದೇ ರೂಮ್ ಕೀ ಕಾರ್ಡ್ ಇರೋದು, ಆಮೇಲೆ ಲಾಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಹೊರಗಡೆ ಇಟ್ಟಿದ್ದೀನಿ. ಸೊ ಎಂಟ್ರಿ ಆಗ್ತಾ ಇದ್ದಂಗೆ ನಿಮ್ಗೇನು ಕಾಣಿಸುತ್ತೆ ಅಂದರೆ, ಇಲ್ಲಿ ಕಬೋರ್ಡು, ಇಲ್ಲೊಂದು ಕಬೋರ್ಡು, ಇಲ್ಲಿ ಲಗೇಜ್ಗಳು ಇಟ್ಟಿದ್ದೀನಿ. ಸೊ ಇಲ್ಲಿ ಮಿನಿ ಬಾರು,
ಫ್ರಿಜ್ಜು, ಮಿನಿ ಬಾರು ಆ್ಯಂಡ್ ಇಲ್ಲಿ ಕಾಫಿ ಆ್ಯಂಡ್ ಇಲ್ಲಿ ಬರ್ತಾ ಇದ್ದಂಗೆ ಒಂದು ಮಿರರ್. ಸೊ ಇದೆ ಜೂನಿಯರ್ ಸೂಟ್ ಯಾವ ಥರ ಇರುತ್ತೆ ನೋಡಿ, ಚೆನ್ನಾಗೇನೋ ಇದೆ. ಆ್ಯಂಡ್ ಅವೆರಡು ಕಂಪೇರ್ ಮಾಡಿದ್ರೆ ಇದಂತೂ ಅದ್ಭುತವಾಗಿದೆ. ಸೊ ಇದು ಬೆಡ್ ಮೇಲೆ ಬಂತೆ. ಇಲ್ಲಿ ನೋಡಿ, ಇಲ್ಲಿ 2 ಬಾಟ್ಲ್ ಇಟ್ಟಿದ್ದೀನಿ, ಒಂದು ಗಮ್ಮನಕ್ಕೆ ಇನ್ನೊಂದು ಗುಮ್ಮನಕ್ಕೆ. ಎಮರ್ಜೆನ್ಸಿಗೆ ಇರಲಿ ಅಂತೇಳಿ. ಅದಾದಮೇಲೆ ಇಲ್ಲೊಂದು ಎಕ್ಸ್ಟ್ರಾ ಬೆಡ್ಡು ನಮ್ಮ ಹುಡುಗ ಬರ್ತೀನಿ ಅಂತ ಅದಕ್ಕೆ ಫಸ್ಟೇ ಹಾಕ್ಸ್ಬಿಟ್ಟಿದ್ದೀವಿ. ಸೊ ಅದು ನನ್ನ ಎಡಿಟಿಂಗ್ ಡೆಸ್ಕು. ಇಲ್ಲೊಂದು ಟೀಪಾಯ್ ಎಲ್ಲ ಇಟ್ಟಿದ್ರು, ಅದನ್ನೆಲ್ಲ ಆ ಕಡೆ ಜರ್ಗ್ಸಿದ್ದೀನಿ ಓಡಾಡಕ್ಕಿರಲಿ ಅಂತೇಳಿ. ಆ್ಯಂಡ್ ಇಲ್ಲಿ ಬಂದರೆ ಹೆಂಗಿದೆ ನೋಡಿ ವ್ಯೂ, ಇಲ್ಲಿಂದ ಮಸ್ತಾಗಿದೆ. ಆ ಕಡೆ ವ್ಯೂ ಇವಾಗ ನಾನೇನು ತೋರಿಸಿದ್ನಲ್ಲ ಲಾನು, ಅದು ಅಲ್ಟಿಮೇಟ್ ಆಗಿದೆ. ಲಾಸ್ಟ್ 2 ರೂಮ್ ಕಂಪೇರ್ ಮಾಡಿದ್ರೆ ಈ ಒಂದು ರೂಮು ಸಕ್ಕದಾಗಿದೆ. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಸೊ ಇದು ಕೀ ಕಾರ್ಡು. ಸೊ ಬನ್ನಿ ಅಷ್ಟೇ, ಇನ್ನೇನಿಲ್ಲ. ವಾಶ್ರೂಮ್ ತೋರಿಸಿಲ್ಲ, ವಾಶ್ರೂಮಲ್ಲಿ ಬಾತ್ ಟಬ್ ಎಲ್ಲ ಏನಿಲ್ಲ ಅಷ್ಟೊಂದು ಲಕ್ಸುರಿಯಸ್ ಆಗಿ, ಬಟ್ ಚೆನ್ನಾಗೈತೆ, ಸಿಂಪಲ್ ಆ್ಯಂಡ್ ಎಲಿಗೆಂಟ್. ಟಂಟನಾ ಎಲ್ಲಿ ಇಷ್ಟಿದೆ ಗೈಸ್ ಸದ್ಯಕ್ಕೆ. ಓಕೆ, ಸೊ ಇನ್ನು 3 ರಿಂದ 4 ದಿನ, 3 ದಿನ ಅಲ್ಲ 4 ದಿನ ಇದೇ ಸ್ಟೇಲೇ ಇರ್ತೀವಿ ಗೈಸ್ ನಾವು. ಇದು ನಮ್ಮ ಮನೆ 4 ದಿನಕ್ಕೆ. ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೆಡಿಯಾಗಿ ಆಮೇಲೆ ಮ್ಯಾಚ್ ಕಡೆ ಹೋಗಬೇಕು. ಇವತ್ತಿನ ಮ್ಯಾಚು ನನ್ನ ಪ್ರಕಾರ 100%ಗೆ 1000% ಯಾಕೋ ನನಗೆ RCB ಗೆಲ್ತಾರೆ ಅಂತ ಅನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಹಾಕಿ. ಸೊ ಇದನ್ನು ಮ್ಯಾಚ್ ಶುರು ಆಗೋಕ್ಕೂ ಮುಂಚೆನೇ ಹೇಳ್ತಾ ಇದ್ದೀನಿ. ಯೂಶ್ವಲಿ ಎಲ್ಲ ಮ್ಯಾಚ್ ಶುರು ಆಗೋಕ್ಕೂ ಮುಂಚೆನೇ ಹೇಳಿರ್ತೀನಿ, ಯಾಕಂದರೆ ನಾನು ಅದೇ ನೋಡಿದ್ರೆ ನನಗೊಂಥರ ಲಕ್ ಗೈಸ್. ಅಂದರೆ ಲಾಸ್ಟ್ 2 ಮ್ಯಾಚ್ ಸೋತವ್ರೆ ಅಂದರೆ ಈ ಮ್ಯಾಚ್ ಯಾವುದೇ ಕಾರಣಕ್ಕೂ ಬಿಡಲ್ಲ, 100% ಬೇರೆ ಹೊಡಿತಾರೆ. ಆ್ಯಂಡ್ ಶನಿವಾರ ಭಾನುವಾರ ಬೇರೆ ಅಲ್ವಾ, ಜಾಕ್ ಪಾಟ್ ಮಾಡೇ ಮಾಡ್ತಾರೆ. ಏನಾದರೂ ಅಲಗ್ ಬುಲಕ್ಕಲ್ಲಾದರೂ ಗೆದ್ದುಬಿಡ್ತಾರೆ. ನಮ್ಮ RCB ಅವ್ರ ಮೊದಲೇ ಬೀಜ ಬಾಯಿಗೆ ಬರ್ಸಿ ಗೆಲ್ಲೋದ್ರಲ್ಲಿ ಫೇಮಸ್ಸು. ಇವತ್ತೇನು ಮಾಡ್ತಾರೆ ನೋಡೋಣ ಬನ್ನಿ. ಓಕೆ ಗೈಸ್, ಅಂತೂ ಇಂತೂ ಫೈನಲಿ ರೆಡಿ ಆಗಿ ಸ್ಟೇಡಿಯಂ ಹತ್ರ ಬಂದೇ ಬಿಟ್ವಿ. ಸ್ಟೇಡಿಯಂ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಸ್ಟೇಡಿಯಂ ಇಲ್ಲಿಂದ. ಇವಾಗ ತಾನೇ ಪ್ಲೇಯರ್ ಬಸ್ ಕೂಡ ಬಂತು. ಆ್ಯಂಡ್ ಆ ಕಡೆ ಫುಲ್ ಜಾಮ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನಮ್ದು ಈ ಕಡೆ ಬರೋದು ಲೇಟ್ ಆಯಿತು. ಒಂದು ಡೌಟು, RCB ವರ್ಸಸ್ ಮುಂಬೈ ಮ್ಯಾಚ್ ಇರೋದು. ಈ CSK ಫ್ಯಾನ್ಸ್ಗಳು ಯಾಕೆ ಇಷ್ಟೊಂದು ಜನ ಅವರೇ ಅಂತ ಬರ್ತೀರೇನಪ್ಪ ನೀವು. ಓಕೆ ಗೈಸ್, ಅಂತೂ ಇಂತೂ ಒಳಗಡೆ ಬಂದು ಇವಾಗ ಸ್ಟ್ಯಾಂಡ್ ಕಡೆ ಹೋಗೋ ಸಮಯ. ಸೊ ಇವಾಗ ನಾನು ಒಂದು ರೌಂಡ್ ಸ್ಟೇಡಿಯಂನ ಹಾಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಒಂದು ಪರ್ಮಿಷನ್ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ಹೆಂಗಿದೆ ಅಂತ ಹೇಳಿದ್ರೆ ಡೈರೆಕ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂನ ತಗೊಂಬಂದು ರಾಯ್ಪುರಲ್ಲಿ ಇಟ್ಟಂಗಿದೆ. ಸೊ ಬನ್ನಿ ನೋಡೋಣ ಏನಾಯಿತು ಅಂತ. ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ ನಮಗೆ. ನಾವು ಆಚೆ ಇದ್ದೀವಿ. ಮುಂಬೈ ಫ್ಯಾನ್ ಸಿಕ್ಕಿದ್ದಾರೆ, ಅವ್ರನ್ನ ಕೇಳೋಣ ಯಾರು ಗೆಲ್ತಾರೆ ಇವತ್ತು. ಹೂ ವಿಲ್ ವಿನ್ ಟುಡೇ. ಕ್ರಿಕೆಟ್ ಮಸ್ತಾಗಿತ್ತು. ನಿದ್ದೆ ಇದ್ದರೋ ಕಾರಣ ನಿದ್ದೆ. ಆ್ಯಂಡ್ ಯಾರು ಒಂದು ಕಡೆ ನಾವು ಕೂತಿಲ್ಲ, ಅದೊಂದು ಪ್ರಾಬ್ಲಮ್. ಟೇಬಲ್ ಬಂದು ಪಿ ಟೆರೆಸ್ಗೆ ಒಂದೊಂದು ಫ್ಯಾನ್ ಕೂಡ ಇಟ್ಟವ್ರೆ, ರೋಟೇಟೇಬಲ್ ಫ್ಯಾನು. ಆಮೇಲೆ ಟೇಬಲು ಕುಡಿಯೋಕ್ಕೆ ತಿನ್ನೋಕ್ಕೆ ಪಾಪ್ಕಾರ್ನು ಎಲ್ಲ ಇಟ್ಟವ್ರೆ. ನೋಡಿ ಗೈಸ್ ಹೆಂಗೆ ಅಲ್ಟಿಮೇಟ್ ಅಲ್ಲ, ಅದಕ್ಕೆ ಕ್ರೇಜಿ ಎಲ್ಲ. ಅವ್ರವ್ರಿಗೊಂದು ಟೇಬಲ್ಗೆ ಒಂದೊಂದು ಇದು ಮಸ್ತಾಗಿದೆ ಬಿಡಪ್ಪ. ನಾವು ಬಂದಿರೋ ಸ್ಟ್ಯಾಂಡ್ ಯಾವುದು ಅಂತ ಹೇಳಿದ್ರೆ ಪೀಟು. ಸೊ ಇಲ್ಲಿ ಏನೇನಿದೆ ನೋಡೋಣ ಬನ್ನಿ. ಮಟನ್ನು, ನೋಡಿ ಮಟನ್ನು, ಫಿಶ್ ಕರಿ, ಏನೆಲ್ಲ ಐತೆ ಗೊತ್ತಾ ಗೈಸ್. ಚಿಕನ್ ಕೋಲಾಪುರಿ, ಯಪ್ಪ ಎಷ್ಟು ಪ್ರೀಮಿಯಮ್ ಆಗಿ ಮಾಡಿದ್ದಾರೆ ನೋಡಿ ಗೈಸ್. ಫೈನಲಿ ಊಟ ಮಾಡೋ ಸಮಯ. ಊಟ ಏನು ಮಸ್ತಾಗಿದೆ ಅಂತ ಹೇಳಿದ್ರೆ ಅಲ್ಟಿಮೇಟ್ ಆಗಿದ್ರೆ. ಏನು ವ್ಯೂ ಇದೆ ಗೊತ್ತಾ ಇಲ್ಲಿಂದ. ಬಟ್ ಇಲ್ಲೇನಂತ ಹೇಳಿದ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ ಆ್ಯಂಡ್ ಕಿರ್ಚಾಡೋಕ್ಕಾಗಲ್ಲ, ಅದೊಂದು ಅಫಿಷಿಯಲ್ಸ್ ಆಗಲ್ಲ, ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ದಾದಾ ಯಾರು ಗೊತ್ತಾ, ಈ ಸಲ ಕಪ್ನೊಂದು ಮಸ್ತಾಗೈತೆ, ಸಾಕಾಗೈತೆ. ಓಕೆ ಗೈಸ್, ಅಂತೂ ಇಂತೂ ಬಂದು ಅಪ್ಪರ್ 12 ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೀವಿ. ಏನು ವ್ಯೂ ಐತೆ ಗೊತ್ತಾ ಇಲ್ಲಿಂದ, ಕ್ರೇಜಿ. ನಮ್ಮ ಟೀಮ್ ಜೊತೆ ನಾವು ಬಂದ್ಬಿಟ್ರೆ ಸಮಾಧಾನ ಗೈಸ್. ಸ್ಪೈಡರ್ ಕ್ಯಾಮ್ರಾ ಗಾನ್ ನೋಡಿದ್ರ ಗೈಸ್, ಅದನ್ನ ಕಟ್ಟಾಗ್ಬಿಟ್ಟೈತೆಲ್ಲ. ಬಾಯ್ ಮುಂಬೈ ಅಂತೆ. ಇವನೊಬ್ಬನೇ ಗೈಸ್ ಸಾಥ್ ಕೊಡ್ತಾರನು. ಇವತ್ತು ಅವನ ಕತೆ ಮುಗೀತು. ಆಟ ಆಡ್ತಾವ್ರೆ ಅಂತ ನನಗಂತೂ ಗೊತ್ತಾಯ್ತಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ, ಇಲ್ಲ ನೋಡಿದ್ರೆ ಅನ್ಸಿದ್ರೆ ಕಮೆಂಟ್ ಹಾಕಿ. ನಾನು ಈಸಿ ಒನ್ ಸೈಡ್ ಮ್ಯಾಚ್ ಅನ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಉಲ್ಟಾ ಹೊಡಿಸ್ತವ್ರೆ. ಏರಿಸ್ತವ್ರೆ, ಹೋಯ್ತಾ ಇಲ್ಲ, ಒಂಡೆ ಆಡ್ತವ್ರೆ. ಮಾಡ್ತಾ ಇದ್ದೀರಾ? ಅವಾಗಿಂದ 3 ರೌಂಡ್ ಜಗಳ ಆಗೈತಲ್ಲಿ. 109 ರನ್ಸ್, 69 ಬಾಲ್ಗೆ 109 ರನ್ ಬೇಕು. ಊರಗಳ ಹೋಯ್ತೈತೆ. ಮಸ್ಟ್ ವಾಂಟೆಡ್ ಸಿಕ್ಸ್ ಅದು.
ತಗೋ ಇನ್ನೊಂದು. ಹೊಡೆಯೋ ಇದು. ಚೇರ್ ಮಾಡ್ತಾವ್ರೆ, ಚೇರ್ ಇಡೋದ್ಗಿಂತ ಚೆನ್ನಾಗಿ ಮಾಡ್ತಾವ್ರೆ. ನಾನ್ ಬೇರೆ ಸೋಡಾ ಬುಡ್ಡಿ ಹಾಕಿಲ್ಲ, ಏನೋ ಕಾಣಿಸ್ತಾನೆ ಏನೋ ಎಲ್ಲ ಗರ್ರ ಜಪಾನೀಸ್ ಫಿಲಮ್ ನೋಡ್ತಾರಲ್ಲ ಬರೀ ಇಂಥದೆಯ. ಓಡ ಫೋರ್ಲೆ ಯಾರೋ ಕ್ಯೂಟ್ ಫ್ಲಾಗ್ ಆರುತ್ತೆ. ಇನ್ನೊಂದು ಕೊಡ್ತಾನಿರಿ, ತಗೋ ಬಿಡಿದೆ. ಹೋಯ್ತು ಮ್ಯಾಚ್ ಇವತ್ತು ಅಂತ. ಶಾರ್ಟ್ ತಗೋ ಇಡಲ್ಲ. ಇವಾಗ ಹೊಡಿತಾರಲ್ಲ. रेडी हो जाओ भाई, रेडी हो जाओ. तेल वगैरह लगा के रेडी हो जाओ. ಉಳ್ಸಕ್ಕೆ ಗ್ರೌಂಡ್ಗೆ ಈ ಕಡೆ ಮುಂಬೈ ಅಂತಾನೆ, RCB ಅಂತಾನೆ, ಅರ್ಬೇಕೆ ಆಗ್ಬಿಟ್ಟು ನಾನು. ನಾಲ್ಕು ಬಾಲ್ಗೆ 36 ರನ್ ಹೊಡಿಬೋದು, ಬಟ್ ಇವ್ರು ಒಂದು ಸ್ವಲ್ಪ ನೋಡ್ಕೊಂಡು ಆಡ್ಬೇಕಷ್ಟೇ. ಇವಾಗ ಶೆಪರ್ಡ್ ಮತ್ತೆ ಆಗತ್ತೆ, ಔಟ್ ಆಗಬಾರ್ದು ಅಷ್ಟೇ. ಔಟ್ ಆಗಿಲ್ಲ ಅಂದ್ರೆ 100% ಬಿದ್ರು, ಭಯ ಬಿದ್ರು. ನಮ್ಮ ಅಮ್ಮನಾಡೆ ಹೇಳ್ತೀನಿ, ಇವ್ರು ಏನಾದ್ರು ಗೆದ್ಬಿಟ್ರೆ मुंबई को जिता के ही मानेंगे, आज तो कुछ भी. हम लोग कुछ नहीं बोलते, RCB वाले करने के बाद दिखाते हैं. तगो शॉटो ನಾನು ಇವಾಗ ಪ್ಯಾಂಟ್ ಬಿಸಾಕ್ ಹೊಡೆದಿದ್ದೆ, ಮಿಸ್ ಆಗೋದ. ಒಂಥರ ಓಡೋಕೆ ಆಗ್ತಾ ಇಲ್ಲ ಪಾಪ. 2 6 ಕನೆಕ್ಟ್ ಆಗ್ಬಿಟ್ರೆ पूरा मुंह पे आया तो भाई. ಯಪ್ಪ ಏನ್ ಮ್ಯಾಚ್ ಗುರು ಇದು. ಅಲ್ಲ 6 ಅವ್ನ ಕೈ ಕೊಡ್ಲಿಲ್ವಲ್ಲ, 6 ಕೊಟ್ಟಿಲ್ವಾ. ಓಹೋ 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 अरे भाई 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 क्या हो भाई. अरे भाई 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 क्या हुआ भाई, क्या हुआ भाई. देखेंगे ಯಾರು ಬಿಟ್ರು ನಾನಂತೂ ಬಿಡಲ್ಲ, ಸುಮ್ಮನೆ ಅಂತ ಬಿಡಲ್ಲ. ಒಂದು ಹೀರೋ ಹೊಡೆದಿದ್ದು ತಲೆ ಹಿಡ್ಕೊಂಡು. भाई आप भी सिक्सर बोल रहे हैं? बाय बाय. क्या भाई क्या भाई क्या भाई क्या भाई क्या सीन है, क्या सीन है, क्या सीन है. अरे क्या ओए
ಗೈಸ್ ಗೂಸ್ ಬಂಪ್ಸ್ ನೋಡಿ, ಗೂಸ್ ಬಂಪ್ಸ್, ಫುಲ್ ಗೂಸ್ ಬಂಪ್ಸ್ ನೋಡಿ ನೋಡಿ ನೋಡಿ, ಗೂಸ್ ಬಂಪ್ಸ್ ನೋಡಿ. ಅಪ್ಪ ಯಪ್ಪ ಯಪ್ಪ ಯಪ್ಪ. ಬಾಯ್ ಬಾಯ್ ಮುಂಬೈ, ಬಾಯ್ 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 ಬಾಯ್. ಯಪ್ಪ ವಾ ಎಳ್ದಾಕ್ಬಿಟ್ರು. 12 ಬಾಲು 130 ಡಿಫ್ರೆನ್ಸ್. ರೊನಾಲ್ಡೋ ಲಾಸ್ಟ್ ಮ್ಯಾಚ್ ಆಡಿದರೆ ಬಿಟ್ಬಿಟ್ಟವನೆ. 120 ಬೇಡ, ಈಗ 12 ಬಾಲ್ 18 ಇದೆ, ಆರಾಮಾಗಿ ಕ್ಲಿಯರ್ ಮಾಡ್ಬಿಟ್ಟೆ ಅಷ್ಟೇ. ಲಾಸ್ಟ್ ಮ್ಯಾಚ್ ಏನು ವಿಲನ್ ಆಗಿದ್ದಾರೆ, ಈ ಹೀರೋ ಮಾಡ್ಕೊಂಡು ಒಳ್ಳೆ ಅಪರ್ಚುನಿಟಿ. ತಲೆ ಎಲ್ಲ ಬಂದ್ಬಿಡ್ತಂಗೆ ಆಯ್ತಾನೆ ಇಲ್ಲ. ರೊನಾಲ್ಡೋ 10 ಬಾಲ್ಗೆ 16 ರನ್ನು. ಅಪ್ಪ ಏನು ಮ್ಯಾಚ್ ವಿನ್ನ ಬಿಟ್ರೆ ಸಾಕು ಗುರುವಾರ. ಅಲ್ಲ ಅಷ್ಟೆಲ್ಲ ಬಂದಿದ್ದಕ್ಕೆ ಬೇಜಾನ್ ಖರ್ಚು ಮಾಡ್ಬಿಟ್ಟಿದ್ದೀವಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ರಿವ್ಯೂ ಇಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಯಾರು ಚೇರ್ ಮೇಲೆ ಕೂತಿಲ್ಲ, ಎಲ್ಲ ನಿಂತವ್ರೆ. ನಮ್ಮ RCB ಅವ್ರು ಗೊತ್ತಲ್ಲ, ಫೇಮಸ್ ಬೀಜ ಬೈಕ್ ಬರ್ಸ್, ಗೆಲ್ಲೋದು ಇಲ್ಲ ಸೋಲೋದು. ಬಾಲ್ 9 ರನ್ ಗೈಸ್. ये देखो गूज़बम्प्स. जान रहे भाई, जान रहे. ಒಂದು ಬಾಲ್ 2 ರನ್. ವೈಡ್ ಹಾಕ್ಬಿಡ್ಬೇಕು ಇವಾಗ. ವೈಡ್ ಹಾಕ್ಬಿಟ್ರಂತೂ ಅವರು ಯಾರ್ಯಾರು ಈ ಮ್ಯಾಚ್ ನೋಡಿಲ್ಲ, ಯಾವ್ದಾದ್ರು ಬಾವಿ ಬಿಟ್ಟು ಸದೋಗ್ಬಿಡಿ. ನನಗೆ ಕಮ್ಮಿನೇ ಆಯ್ತಲ್ಲ ಗೂಸ್ಬಂಪ್ಸು. ಎಲ್ಲೋ ಜಾವಡಿ. अरे भाई क्या बोलेगा, क्या बोलेगा, क्या भाई बोलेगा. डरा के नहीं जीत रहा था भाई, जल्दी जीत जाते यार. बढ़िया मजा था, बढ़िया मजा था. Bye.
ಹೆಂಗಾಯ್ತು ಮ್ಯಾಚು? ಅವ್ನು ನೋಡ್ದ ಮ್ಯಾಚ್ ಹೆಂಗಿತ್ತು? ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಟಾಪ್ ಕರ್ ದಿಯೆ, ಟೇಬಲ್ ಟಾಪ್. 14 ಪಾಯಿಂಟ್ ಅಷ್ಟೇ. ಅಷ್ಟೇ. ಹೌದಾ ಕಿಶೋರ್? ಅಕ್ಷಿತ್ ಅಂತ. ಅಕ್ಷಿತ್, ನೈಸ್ ಟು ಮೀಟ್ ಯು ಬ್ರೋ. ನೈಸ್ ಟು ಮೀಟ್ ಯು. ಸೂಪರ್. ಏನ್ ಬ್ರೋ ಗೊತ್ತಲ್ಲ, ಹಳೆ ಪದ್ಧತಿ ವಾಪಸ್ ತಗೊಂಡು ಇವಾಗ ಒಂದು 10 ರೀಲ್ ಮಾಡ್ತಾರೆ ಇವರು. ಇವಾಗ ನಮ್ಮ ಹೆಮ್ಮೆಯ ಕೀರ್ತಿ ಪತಾಕ ನಾವು ಪೇಂಟಿಂಗ್ ಮಾಡಿರೋ ಬ್ಯಾನರ್ನ ಆರಿಸೋ ಸಮಯ ಬನ್ನಿ. ಹಿಂಗಿತ್ತು ಮ್ಯಾಚ್. ಇರೋರಿಗೆಲ್ಲ ಉಡ್ಸ್ಬಿಟ್ಟಿದೀನಿ. ಜಿತ್ನದೋ ಬಾಯ್ ಆಮೇಲೆ ಬ್ಯಾನರ್ ಹಾಕು ಅಂತಾನೆ. ನಾ ಹಿಂಗೆ ಗೈಸ್ ನಾವು ಮಾಡಿರೋ ಪೇಂಟಿಂಗು. ಗೈಸ್ ನೋಡಿ, ಫ್ಲಾಗ್ನ ಎಲ್ಲೆಲ್ಲಿ ಬೇಕಲ್ಲ ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ತೀರಾ. ನಾವು RCB ಫ್ಯಾನ್ಸು, ಡೈಯಾರ್ಡ್ ಫ್ಯಾನ್ಸು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಹೋಗಿ ಫ್ಲಾಗ್ಸ್ಗಳನ್ನ ಎತ್ಕೊಂಡು ಅದು ಯಾವುದೂ ವೇಸ್ಟ್ ಆಗಬಾರ್ದು ಅನ್ನೋ ಥರ. ನೋಡಿ, ಇದು ನಮ್ಮ ಫ್ರೆಂಡ್ ತಂದಿರೋ ಫ್ಲಾಗ್, ಅದಕ್ಕೋಸ್ಕರ ನಾನೇ ತಂದಿದ್ದೀನಿ. ಚೆನ್ನಾಗಿತ್ತು ಬಟ್ಟೆದು. ಹೆಂಗಿತ್ತು ಮ್ಯಾಚ್? ಹೌದಾ? ಅಯ್ಯಯ್ಯೋ, ನೀವು ನನ್ನ ಪಕ್ಕ ಇರಬಾರ್ದಾಗಿತ್ತಾ? ಮೊದಲೇ ಹೇಳ್ಬೇಕು ತಾನೇ ನೀವು. ಇವರೆಲ್ಲ ಇರಬೇಕಾಗಿತ್ತು. MI ಫ್ಯಾನ್ ಇವ್ರೊಬ್ರು ಇದ್ದಿದ್ರೆ ಸಾಕಾಗಿರೋದು. ಬಂಡವಾಳ ಹಾಕೊಂಡು ಬಂದಿದ್ದಕ್ಕೂ, ನಾನು ಬೇಜಾನ್ ಖರ್ಚು ಮಾಡಿದ್ದಕ್ಕೂ ಸಾರ್ಥಕ ಬ್ರೋ. ರಿಗ್ರೆಟೇ ಇಲ್ಲ ಬಿಡ್ರಿ ಇವಾಗ. ಮ್ಯಾಚ್ ಮತ್ತೆ ಬಂದಿರೋದು ಇವರು ಬೆಂಗಳೂರಿಂದ. ಹೆಂಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸು? ಹಾಂ, ಖುಷಿ ಆಯ್ತಾ? ಕ್ರೇಜಿ, ನೆಕ್ಸ್ಟ್ ಲೆವೆಲ್ ವೈಬ್. ಹಾಂ, ಎಲ್ಲ ಮುಗಿದೋಯ್ತು. ಇಷ್ಟೊತ್ತಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿದ್ರೆ ಕಲ್ಲಲ್ಲಿ ಹೊಡೆದು ಕಳ್ಸಿರೋರು. ಇಂತೂ ಈ ಜರ್ಸಿನ ನಾನು ಡ್ರೈ ಕ್ಲೀನಿಂಗ್ ಮಾಡಿಸಿದ್ದೆ, ಎಲ್ಲ ಹೋಗ್ಬಿಟ್ಟೈತೆ, ಊಷ್ಟ ಆಗ್ಬಿಟ್ಟೈತೆ, ಏನೂ ಇಲ್ಲ. IPL ಲೋಗೋ ಏನಾಗ ಮಾಯ ಆಗ್ಬಿಟ್ಟೈತೆ. ಸೊ ಪರವಾಗಿಲ್ಲ, ಭಯ ಇತ್ತು ಒಂದು ಕಡೆ, ಎಲ್ಲಿ ಸೋತ್ಗಿದ್ಬಿಡ್ತಾರೋ ಜರ್ಸಿ ಒಗ್ಸಿದ್ದೀನಿ ಅಂತ. ಬಟ್ ಗೆದ್ರು. ಬಟ್ ಆದರೂ ಏನು ಹೇಳ್ರಿ, ನಾನು ಹೋಗಿದ್ದ ಮ್ಯಾಚೆಲ್ಲ ಗೆಲ್ತೈತೆ ಅಂದರೆ ಅಲ್ಲೇನೋ ಐತೆ. ಸರಿ ಬಿಡು, ಏನು ಹೇಳಿ, RCB ಪ್ಲೇಯರ್ಸ್ ಆಡ್ತಾವ್ರಷ್ಟೇ. ಎಲ್ಲ ನನ್ನ ಅದೃಷ್ಟ ಅಂತಾರಪ್ಪ, ಏನು ಕತೆನೋ ಗೊತ್ತಿಲ್ಲ. ಹಂಗಿದ್ದಿದ್ರೆ ಒಂದು ಹುಡುಗಿನಾದ್ರೂ ಸಿಕ್ಕಿರೋಳು ನನಗೆ. ಬೆಂಗಳೂರಿಂದ ರಾಯ್ಪುರ್ಗೆ ನಾವು ಮ್ಯಾಚ್ ನೋಡಕ್ ಬಂದು ಹೋಮ್ ಮ್ಯಾಚ್ ಇದೆ ಅಂತ ಹೇಳಿ ಆ ಹೋಮ್ ಮ್ಯಾಚ್ ನ ಫೀಲಿಂಗ್ ಇಲ್ಲೂ ತರಿಸಿ ಬರ್ಸ್ಬಿಟ್ಟು ಗೆದ್ರಲ್ಲ, ಅದು ಅಷ್ಟೇ. ಪೈಸಾ ವಸೂಲು, ಫ್ಲೈಟ್ ಕಾಸ್ಟ್ ವಸೂಲು, ಹೋಟೆಲ್ ಕಾಸ್ಟ್ ವಸೂಲು. ಆಮೇಲೆ ಏನು ಗೊತ್ತಾ, ಬೆಂಗಳೂರು ಟು ರಾಯ್ಪುರ್ 15K, ಹೋಟೆಲ್ 5K, ಲವ್ ಫಾರ್ RCB's ಪ್ರೈಸ್ಲೆಸ್. ಸೂಪರ್ ಅಲ್ಲ, ಹಂಸಲೇಖ ಬರೆಯಲ್ಲ. ವಿರಾಟ್ ಕೊಹ್ಲಿ ಹೋದಾಗ ನನಗೆ ಭಯ ಆಗ್ಬಿಟ್ಟಿತ್ತು ಗೈಸ್. ಮುಂಬೈ ಬಾಯ್. ಓಕೆ ಗೈಸ್, ಅಂತೂ ಇಂತೂ ಸ್ಟೇಡಿಯಂ ಮುಗಿಸ್ಕೊಂಡು ರೂಮ್ ಕಡೆ ಬಂದ್ವಿ. ರಾತ್ರಿ ಹೊತ್ತು ಅರಮನೆ ಕಂಡಂಗೆ ಕಾಣಿಸುತ್ತೆ. ಟೈಮ್ ಎಷ್ಟಾಯ್ತು ಗೊತ್ತಾ, ನಾವು ಬರೋಷ್ಟರಲ್ಲಿ 2 ಗಂಟೆ ಗೈಸ್. 2 ಗಂಟೆ ರಾತ್ರಿ ಆಗಿದೆ ಟೈಮ್. ಅರಮನೆಗೆ ಎಂಟ್ರಿ ಕೊಟ್ಟಂಗೆ ಆಯ್ತದೆ. ಒಳಗಡೆ ನೋಡಿದ್ರೆ ಏನೂ ಇಲ್ಲ ಬಂದಿತ್ತು. ಓಕೆ ಗೈಸ್, ಮ್ಯಾಚ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಈ ಒಂದು ವ್ಲಾಗ್ನ 2 ದಿನದಿಂದ ಎಡಿಟ್ ಮಾಡಿದ್ದೀನಿ. ಆದರೂ ನಾಳೆ ಹಾಕ್ಲೇಬೇಕು ಅಟ್ ಎನಿ ಕಾಸ್ಟು ಅಂತ ಕುತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ನೋಡಿ, ಬೆಳಗಿನ ಜಾವ 5 ಗಂಟೆ 11 ನಿಮಿಷ ಇವಾಗ ಟೈಮು. ಇವತ್ತು ಕುತ್ಕೊಂಡು ಎಡಿಟ್ ಮಾಡಿ 5 ಗಂಟೆವರೆಗೂ ಎಡಿಟ್ ಮಾಡಿದ್ದೀನಿ ಅಂದರೆ ನನ್ನ ಕಷ್ಟ ಯಾವ ರೇಂಜ್ಗಿದೆ ಅಂತ ಹೇಳಿದ್ರೆ ಯಾರಿಗೂ ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ. ನಿನ್ನೆ ಎಲ್ಲ ನಿದ್ದೆ ಇಲ್ಲ, ಮೊನ್ನೆ ಎಲ್ಲ ನಿದ್ದೆ ಇಲ್ಲ, ನಿದ್ದೆಗೆಟ್ಟು, ಟ್ರಾವೆಲಿಂಗ್ ಕೆಟ್ಟು, ದಪ್ಪ ಆಗಿ, ಊಟ ತಿಂಡಿ ಸರಿ ಹೋಗಿದೆ, ಎಲ್ಲ ಆಳು ಮುಳು ತಿನ್ಕೊಂಡು ಡಯಟ್ ಏನು ಫಾಲೋ ಮಾಡಿದೆ. ಆ್ಯಂಡ್ ಇಷ್ಟೊಂದು ಕಷ್ಟಪಡ್ತಾ ಇರೋದಕ್ಕೆ ಅಟ್ಲೀಸ್ಟ್ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನಮಗೆ ಬರಲಿ. ಹೇಗಿದೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಮಾಡೋಕ್ಕೆ ಇನ್ನೂ ಜೋಶ್ ಬರುತ್ತೆ, ಇನ್ನೂ ಎಲ್ಲ ಮ್ಯಾಚಸ್ಗೆ ಹೋಗೋಕ್ಕೂ ಜೋಶ್ ಬರುತ್ತೆ. ಅಷ್ಟೇ, ಇನ್ನೇನಿಲ್ಲ. ಸೊ ಪರ್ಸ್ನಲಾಗಿ ಈ ಟೈಮಲ್ಲಿ ಇದನ್ನು ಹೇಳಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ರಾಯ್ಪುರಲ್ಲಿ ಇನ್ನೂ ಒಂದು ಮ್ಯಾಚ್ ಇದೆ, RCB ವರ್ಸಸ್ KKR. ಅದು ಯಾವ ಥರ ಇರುತ್ತೆ ಅಂತ ನೋಡೋಣ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ, ಯಾರ್ಯಾರು RCB ಫ್ಯಾನ್ಸ್ ಇದ್ದಾರೋ ಅವ್ರಿಗೆಲ್ಲ ಕಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ನಾವು ಮಾಡೋ ವ್ಯೂಸ್ಗೆ ಬರೀ 20-30 ಸಾವಿರ 50 ಸಾವಿರ ವ್ಯೂಸ್ ಬಂದರೆ ಬೇಜಾರಾಗ್ಬಿಡುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದು, ಇಷ್ಟೆಲ್ಲ ಕಷ್ಟಪಟ್ಟು, ರಾತ್ರಿ ಎಲ್ಲ ಎದ್ದು ಹಗಲೆಲ್ಲ ಕಷ್ಟಪಟ್ಟು, ಅಯ್ಯೋ ಕೇಳೋಕ್ಕಾಗಲ್ಲ ಬಿಡಿ. ಸೊ ಇಲ್ಲಿಗೆ ಮುಗಿಸ್ತೀನಿ ಈ ವ್ಲಾಗ್ ಇಷ್ಟ ಆಗಿದ್ದರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕ್ಕೆ ಹೋಗಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.